ಇಲ್ಲದೆ ನೋಡಿ. ಇದು ಈ ತರ ಗೋಲ್ಡ್ ಕಲರ್ ಬಂತ ಈ ಕಡೆ ಬಂದ್ಮೇಲೆ ನಾವು ಇದು ಹಾರ್ವೆಸ್ಟಿಂಗ್ ಮಾಡಕ್ ಬರ್ತೈತೆ. ಇದಾದ್ರ ಬೆಂಗಳೂರಲ್ಲಿ ಒಳ್ಳೆ ರೇಟ್ ಮಾರುತ್ತೆ. ಇದು ಶೈನಿಂಗ್ ಇರುತ್ತೆ. ಇದರಲ್ಲಿ ಬೇರೆ ಒಟ್ಟು ಬೀಜಗಳು ಬೇರೆ ಒಕ್ಕಲ್ತನ ಮಾಡಿ ನಾನು ಮೆಕ್ಕೆಜೋಳ ಹಾಕಿ ಶೇಂಗಾ ಹಾಕಿ ತೊಗರಿ ಹಾಕಿ ಬೆಳೆದಕ್ಕಿಂತನೂ 10 ಪಟ್ಟು ಚಲೋ. 10 ಪಟ್ಟು ಚಲೋ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಯಾವುದೇ ಅಷ್ಟೊಂದು ಯಾಕೆ ಮಾಡ್ಬೇಕಂದ್ರೆ ಇದಕ್ಕೆ ರೋಗಾದಿಗಳು ಬರೋದಿಲ್ಲ. 100% 100% ಬೆಳೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇರ್ತೈತೆ. ಇದಕ್ಕೆ ಇಂಥ ಭೂಮಿನ ಚಲೋ ಭೂಮಿ ಎಂತ ಬುರುಡು ಭೂಮಿಯನ್ನು ಕೂಡ ಸೀತಾಫಲ ಬೆಳೀತವೆ. ಈಗ ಡ್ರಿಪ್ಗಂತೂ ಸರ್ಕಾರದಿಂದ ಸವಲತ್ತುಗಳಿದಾವೆ. ಅದಕ್ಕೆಲ್ಲ ಹೆಣ್ಣು ಮಕ್ಕಳ ಹೆಸರು 90% ಸಬ್ಸಿಡಿ ಇರುತ್ತೆ. ಅದನ್ನ ಸ್ವಲ್ಪ ಅಡ್ಡಾಡಿ ತಮ್ದು ಪಾಣಿ ತಗೊಂಡು ಹೋಗಿ ಡ್ರಿಪ್ ಫ್ರೀ ಆಗುತ್ತೆ. ಸಸಿಗಳನ್ನು ಕೂಡ ನೀವೇನು ಬಹಳ ಏನೊಂದು 10-20 ಸಾವಿರ ಖರ್ಚು ಮಾಡಿ ದೊಡ್ಡಗದಲ್ಲ, ಬೆಳಿಬೇಕು. ಅದನ್ನ ಹಾಕ್ಬೇಕು, ಆಮೇಲೆ ಅಂತರ ಬೆಳೆ ತಗೋಬೇಕು. ತಗೊಂಡ್ಮೇಲೆ ಒಂದ್ 2-3 ವರ್ಷ ಕಷ್ಟಪಡ್ಬೇಕು. ಕಷ್ಟಪಟ್ರೆ ಮತ್ತೆ ನಾ ಕಷ್ಟಪಟ್ಟಿನಿ ಮಾಡೀನಿ, ಮತ್ತೆ ಈಗ ನನಗೆ 8-10 ಲಕ್ಷ ರೂಪಾಯಿ ಬರುತ್ತೆ. ಈಗ ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಮಾಟಲ್ದಿನಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಮಾಜಿ ಸೈನಿಕರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಏನು ವಿಶೇಷ ಅಂತಂದ್ರೆ ಇಲ್ಲಿ ಸೀತಾಫಲವನ್ನು ಬೆಳೆದು ಅಧಿಕವಾಗಿ ಲಾಭವನ್ನು ಪಡೆದುಕೊಂಡು ತಮ್ಮ ಬದುಕನ್ನ, ನಿವೃತ್ತಿ ಜೀವನವನ್ನ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಬದುಕನ್ನ ಕಳೀತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಆ ನಿವೃತ್ತಿ ಸೈನಿಕರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಬನ್ನಿ, ನೇರವಾಗಿ ಸೈನಿಕರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ, ವೆಲ್ಕಮ್. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಇದು 2ನೇ ಬಾರಿ ತಮ್ಮನ್ನು ತಾವು ನಮ್ಮ ಚಾನಲ್ನೊಂದಿಗೆ ಪರಿಚಯ ಮಾಡ್ಕೊಳ್ಳುವಂಥದ್ದು. ಹೌದು, ಖುಷಿ ಅನಿಸುತ್ತೆ ಸರ್. ಓಕೆ, ಈಗ ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ ಸರ್ ಫಸ್ಟ್ಗೆ. ನನ್ನ ಹೆಸರು ಭೀಮನಗೌಡ ಸಂಗಪ್ಪ ಜಾಲಿಯಾಳ್ ಅಂತೇಳಿ, ಸ್ವಂತ ಊರು ಮಾಟಲ್ದಿನಿ. ನಾನು ಈಗ ಇರೋದು ಕುಷ್ಟಗಿಯಲ್ಲಿ. ಮತ್ತು ನಾನು ಎಕ್ಸ್ ಸರ್ವಿಸ್ಮೆನ್ ಕೂಡ. ನಾನು 25 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಬಂದಮೇಲೆ ಮತ್ತೇನು ಮಾಡಬೇಕು ಅಂತ ಏನೂ ಗೊತ್ತಾಗಲಿಲ್ಲ. ಲ್ಯಾಂಡ್ ಇತ್ತು, ಅದರಲ್ಲಿ ನಾವು ಸೀತಾಫಲ ಒಂದು ಬೆಳೆಯನ್ನು ನಾವು ಚಾಯ್ಸ್ ಮಾಡಿ ಒಂದು 5 ಎಕರೆ ಜಮೀನಲ್ಲಿ ನಾನೊಂದು 18 ಸೈಜಲ್ಲಿ ಸೀತಾಫಲ NMK ಗೋಲ್ಡ್ ಅಂತೇಳಿ ಬಾರ್ಸಿ ಅಂತೇಳಿ, ಮಹಾರಾಷ್ಟ್ರದಲ್ಲಿ ಬಾರ್ಸಿ ಅಂತ ಒಂದು ಜಿಲ್ಲಾ, ಆ ಜಿಲ್ಲೆದ ಹತ್ರ ಒಂದು ಮಧುವನ ಅಂತ ಒಂದು ಇದು ನರ್ಸರಿ. ಆ ನರ್ಸರಿಯಲ್ಲಿ ನಾನು 70 ರೂಪಾಯಿಗೆ ಒಂದು ಸಸಿ ತಗೊಂಬಂದು 450 ಸಸಿಗಳನ್ನು ತಗೊಂಬಂದು ನಾಟಿ ಮಾಡಿದ್ದೆ 2015ರಲ್ಲಿ. ಅವಾಗಲಿಂದ ನಾವು ಇದಕ್ಕಿಂತ ಮೊದಲು ಇದರಲ್ಲಿ ಏನಿತ್ತು ಅಂತಂದ್ರೆ ಕಿನ್ನು ಇತ್ತು. ಯಾರೋ ಒಬ್ರು ಹೇಳಿದ್ರು ಕಿನ್ನು ಹಾಕಿದ್ ನಾನು 18 ಕಿನ್ನು ಅಂದ್ರೆ ಅದು ನಮ್ಮ ಕಿತ್ತಳೆ ಹಣ್ಣು ಅಂತಾರ, ನಮ್ಮ ಕನ್ನಡದಲ್ಲಿ ಕಿತ್ತಳೆ ಹಣ್ಣು ಅಂತಾರ. ಅದು ನಮ್ಮ ಈ ಒಂದು ವಾತಾವರಣಕ್ಕೆ ಅದು ಕಿನ್ನು ಬರಲಿಲ್ಲ. ಕಿನ್ನು ಬರಲಿಲ್ಲ. ಅದು ಬಂತು, ಮಾಲೆಲ್ಲ ಸಾಕಷ್ಟು ಬರ್ತಾ ಇತ್ತು, ಬಟ್ ಅದು ಉಳಿ ಬರ್ತಾ ಇತ್ತು. ನಮ್ಮ ಈ ವಾತಾವರಣಕ್ಕೆ ಅದು ಒಮ್ಲಿಲ್ಲ. ಅದು ಮತ್ತೆ ಇದು ಏನ್ ಮಾಡ್ಬೇಕಪ್ಪ ಅಂತೇಳಿ ನನಗೆ ತೋತ್ಲಾರ್ದಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸಂಗನಗೌಡ, ಹನುಮಂತ, ನಾವೆಲ್ಲ ಒಂದು 4-5 ಜನ ಫ್ರೆಂಡ್ಸ್ ಕಲ್ತು ನಾವು ಬಾರ್ಸಿಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಅವರೆಲ್ಲ ತೋಟ ನೋಡಿ ನಮ್ಗೆ ಮನಸ್ಸಿಗೆ ಬಂತು. ನಾವು ಸುಳ್ಳ ನೋಡಕ್ಕಂತ ಹೋಗಿ ನಾವು ಒಂದು ಸಸಿಗಳ ತಂದ್ಬಿಟ್ವಿ, 450 ಸಸಿ ತಂದ್ಬಿಟ್ವಿ. ಏನು 18 ಸೈಜಲ್ಲಿ ಏನು ನಾನು ಕಿನ್ನು ಹಾಕಿದ್ನಲ್ಲ, ಅದರ ನಡಬರ್ಕ ನಾನು ಒಂದು ಸುಮ್ಮನೆ ಸ್ವಲ್ಪ ತೆಗ್ದು ತೋಡಿ ಈ ಒಂದು ಸೀತಾಫಲ ಗಿಡ ನಾಟಿ ಮಾಡಿದೆ. ಏನು ಭಾಳ ಖರ್ಚು ಏನು ಬರಲಿಲ್ಲ. ನಡಬರ್ಕ ಆಲ್ರೆಡಿ ಅವಾಗ ತೊಗರಿ ಇತ್ತಿದ್ರು, ನೋಡಿದ್ರ ಆ ತೊಗರಿನ ನಡಬರ್ಕ ಈಚೆ ಕಡೆ ತೊಗರಿತ್ತು, ಆ ಕಡೆ ಈ ಕಡೆಗೆ ಕಿನ್ನು ಗಿಡ ಇದ್ವು. ನಡಬರ್ಕ ಸೀತಾಫಲ ತಗೊಂಬಂದು ನಾನು ನಾಟಿ ಮಾಡಿದೆ. ಇದೇ ಸೇಮ್. ಈಗ ಇದು ಸೀತಾಫಲ ಐತಲ್ಲ, ಈ ಜಾಗದಾಗ ಮೊದಲ ಇಲ್ಲಿ ಕಿನ್ನು ಗಿಡ ಇತ್ತು, ಅಲ್ಲಿ ಕಿನ್ನು ಗಿಡ ಇತ್ತು. ಈಗ ನಡಬರ್ಕ ಜಾಗ ಇಲ್ಲಿ ಮಾವು ಹಚ್ಚಿನಲ್ಲ ನಾನೀಗ, ಈ ಜಾಗದಲ್ಲಿ ತಂದು ಸೀತಾಫಲ ಹಚ್ಚಿದೆ. ತಿಂತ್ರೆ ಸೀತಾಫಲ ಹಚ್ಚಿದೆ. ಆಮೇಲೆ ಅದು ಕಿನ್ನು ಏನ್ ಮಾಡಿದ್ವಿ, ಸ್ವಲ್ಪ ದಿವಸದಾಗ ಅದು ಉಳಿ ಬರಾಕತ್ತಿ, ಅದನ್ನ ತೆಗೆದ್ಬಿಟ್ವಿ. ತೆಗೆದ್ಮೇಲೆ ಸೀತಾಫಲ ದೊಡ್ಡದಾದ ಗಿಡ. ತೆಗೆದ್ಮೇಲೆ ಮತ್ತೆ ಸೀತಾಫಲ ಬರಾಕತ್ತಿದ್ ನನಗೆ ಹಂಗ ಬರಾಕತ್ತಿತ್ತು. ಒಂದ್ 2 ವರ್ಷ ಸರಿಯಾಗಿ ಬರಲಿಲ್ಲ. ಇದೇನಪ್ಪ ಮುಂದೆ ಬರ್ತಾ ಇಲ್ಲ ಬಿಡು ಅಂತೇಳಿ ನಾನು ಮತ್ತೇನ್ ಮಾಡಿದೆ, ನಡ್ಬರ್ಕ ಮಾವು ಹಚ್ಚಿದೆ. ಮಾವು ಬಂದಿದೆ ನೋಡಿ, ಇಲ್ಲ ತೋರಿಸಿರಲ್ಲ, ಅಲ್ಲಿ ತೋರಿಸಿರ ನಡ್ಬರ್ಕ ಮಾವು ಹಚ್ಚಿದ್ ನಾನು. ಮಾವು ಹಚ್ಚಿದೆ, ಸೀತಾಫಲನು ಬರಕತ್ತಿತ್ತು, ಈ ಮಾವನು ಬರಕತ್ತಿದ್ ನನಗೆ. ಈಗ ಏನ್ರಿ ಮಾವನು ಹೋದ ವರ್ಷ ಒಂದು 2 ಲಕ್ಷ ರೂಪಾಯಿ ಆಗಿತ್ತು ಮಾವು. ಈ ವರ್ಷ ಸೀತಾಫಲ ಈಗ ಶುರು ಮಾಡಿದ್ವಿ. ನಿನ್ನೊಂದ್ 2 ಟನ್ ಹೋಗಿದ್ದು ಮಾಲ್, ಇವತ್ತೊಂದ್ 2 ಟನ್ ಹೋಗುತ್ತೆ. ಸೀತಾಫಲ ಹೋಗ್ತಾ ಇದೆ ಈಗ. ನಿಮ್ಮ ಸೈನಿಕ ವೃತ್ತಿ
ಮುಕ್ತಾಯ ಆಯ್ತು. 25 ವರ್ಷದ ಸೈನಿಕ ವೃತ್ತಿ ಮುಗಿದ ನಂತರ ಈಗ ನೀವು ಕೃಷಿ ಕ್ಷೇತ್ರಕ್ಕೆ ಬರ್ಬೇಕು ಅಂತಂದು ನಿಮ್ಗೆ ಹೆಂಗ್ ತೋಚಿತು, ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಏಕಂದ್ರೆ ನಮ್ಮದು ಮೂಲತಃ ಕೃಷಿ ಉದ್ಯೋಗ. ನಮ್ಮ ಅಜ್ಜನ ಕೃಷಿಯಿಂದ ಬಂದ, ನಮ್ಮ ಅಪ್ಪನ ಕೃಷಿಯಿಂದ, ನಮ್ಮ ಅಣ್ಣರನ್ನು ಕೃಷಿಯಿಂದ, ನನಗೂ ಕೂಡ ಮೊದಲಿಂದನೂ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ. ಅದು ಬರ್ತೋ ಬಿಡುತ್ತೋ ದುಡ್ಡು ಮೊದಲದ ಪ್ರಯತ್ನ ಮಾಡ್ಬೇಕು. ಭೂಮಿ ತಾಯಿ ಪ್ರಯತ್ನ ದುಡ್ಡು ಹಾಕಿದ್ರೆ ಎಂದೇ ಕೊಟ್ಟೆ ಕೊಡ್ತಾಳೆ. ಎಷ್ಟು ಮಾತ್ರ ಸೈನಿಕ ವೃತ್ತಿಯಲ್ಲಿ ಇದ್ದಾಗ ಮನಸ್ಸಿನಾಗ ಇತ್ತು ನಾನು ಇದನ್ನ ಮಾಡ್ಬೇಕು. ಒಟ್ಟು ನಾನು ರಥದಿಂದ ಬಂದ ಮೇಲೂ ಕೂಡ ಹೊಲದಲ್ಲಿ ಜಾಸ್ತಿ ಇರ್ತದೆ. ನಾವು ಸೈನಿಕ ವೃತ್ತಿಯಲ್ಲೂ ಕೂಡ ನಾನು ಫಿಸಿಯೋಥೆರಪಿ ಡಾಕ್ಟರ್. ಅಂದ್ರೆ ನಾವು ಮೊದಲಿಂದ ಆಸಕ್ತಿ ಇತ್ತು ನಮ್ದು. ಮತ್ತೆ ಲ್ಯಾಂಡ್ ನಮ್ಮ ಅಜ್ಜಂದು ಕಾಲದಾಗ ಒಂದು 50 ಎಕರೆ ಇತ್ತು. ನಾವು ಅಣ್ಣ ತಮ್ಮಳೆ ಸೇರಿ ಮತ್ತೆ ನಾವೊಂದು 50 ಎಕರೆ ಮಾಡಿಕೊಂಡಿವಿ. ಒಂದು 100 ಎಕರೆ ಜಮೀನ್ ಆಯ್ತಲ್ಲ. ಮತ್ತೆ ಇದು 100 ಎಕರೆ ಐತೆ ಸರ್ ಟೋಟಲ್ ನಮ್ದು. ನಮ್ಮ ಅಣ್ಣ 5 ಜನ ಅಣ್ಣ ತಮ್ಮಳು. ನಾವು 100 ಎಕರೆ ಜಮೀನಲ್ಲಿ ನಾವೀಗ ಡಿವೈಡ್ ಆಗಿವಿ. 20 ಎಕರೆ ಬಂದಿದೆ. ಅದ್ರ 20 ಎಕರೆ ನಾನು 5 ಎಕರೆದಲ್ಲಿ ನನಗೆ ತೋಟ ಕೊಟ್ಟು ಸಿಕ್ತಿ. ಇದರಲ್ಲಿ ಬೋರ್ ಹಾಕ್ಸ್ಕೊಂಡು ನಾನು ಮೊದಲು ಕಿನ್ನು ಹಾಕಿದೆ. ಆಮೇಲೆ ಪಪ್ಪಾಯಿ ಬೆಳೆದೆ. ಪಪ್ಪಾಯಿ ಒಂದು 5 ಲಕ್ಷ ರೂಪಾಯಿ ಪಪ್ಪಾಯಿ ಬೆಳೆದೆ. ಆಮೇಲೆ ಪಪ್ಪಾಯಿ ಆದ್ಮೇಲೆ ಇದನ್ನ ಸೀತಾಫಲ ಅಂತ ಹೇಳಿದ್ನಲ್ಲ ನಿಮ್ಗೆ ನಾನು. ಸೀತಾಫಲ ಹಾಕಿದ್ವಿ. ಮತ್ತೆ ಮಾವನ್ನು ಕೂಡ ಹಾಕಿದೀವಿ. ಸೀತಾಫಲ ನಿಮ್ಗೆ ಹೇಳಿದ್ನಲ್ಲ ನಾನೀಗ. ಸೀತಾಫಲ ಈಗ ಆಲ್ರೆಡಿ ವರ್ಷ ಒಂದು 4 ಲಕ್ಷ 5 ಲಕ್ಷ ಆಗುತ್ತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು. ಈಗ ಈ ಗಿಡ ಐತಲ್ಲ ಸರ್, ಈಗ ಇದು ಎಷ್ಟು ವರ್ಷದ ಗಿಡ ಇದೆ? ಇದು 10 ವರ್ಷದ ಗಿಡ ಇದೆ ನೋಡ್ರಿ ಸರ್. 10 ವರ್ಷದ ಗಿಡ. ಸರಿ, ಈಗ ನಿಮ್ಮ ಒಂದು ಸಾಲಿನಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಐತ್ರಿ ಇದು? ಈಗ 18 ಸೈಜ್. 18 ನಾವೇ ಆಲ್ರೆಡಿ ನಾವು 18 ಸೈಜ್ನಾಗ ಇದನ್ನ ಇಟ್ಬಿಟ್ಟಿದ್ವಲ್ಲ, ಕಿನ್ನು ಇಟ್ಟಿದ್ವಲ್ಲ. ಅದ್ರ ನಡಬರ್ಕ್ ನಾನು ಸೀತಾಫಲ ಹಚ್ಚಿದ್ಮೇಲೆ ಮತ್ತೆ ಕಿನ್ನು ತೆಗೆದ್ಮೇಲೆ 18 ಸೈಜ್ ಬಂದ್ಬಿಡ್ತದೆ. ಅದ್ರ ನಡ್ಬರ್ಕ ಮಾವು ಹಚ್ಚಿ 9 ಮಾವು ಹಚ್ಚಿನಿ. ಮತ್ತೆ ಇದು ಸೀತಾಫಲ ಬಂದ್ಮೇಲೆ ಕಟಿಂಗ್ ಮಾಡ್ಬಿಡ್ತೀವಿ. ಮಾವಿಗೆ ಬೆಳಕು ಬಿಸಿಲು ಬರ್ತಾ ಅದು ಸೈಜ್ ಬರ್ತೇನೆ ಮ್ಯಾಗ. ನನ್ಗೆ ಗೊತ್ತಾಗಲಿಲ್ಲ. ಇದು ಸೀತಾಫಲದ ತಳಿ ಹೆಸರು ಏನ್ ಸರ್? ಇದು NMK ಗೋಲ್ಡ್. ಇದು NMK ಗೋಲ್ಡ್. ಇದು NMK ಗೋಲ್ಡ್. ನಾವೆಲ್ಲ ಹಾರ್ವೆಸ್ಟಿಂಗ್ ಮಾಡಿದೀವಿ ಆಲ್ರೆಡಿ. ಈಗ ಮತ್ತೆ ಇನ್ನು ಬರುತ್ತೆ. ಈಗ ಸಣ್ಣ ಸೈಜ್ ಇದೆಲ್ಲ ಇನ್ನು ಮ್ಯಾಗ ಬರುತ್ತೆ. ಮತ್ತೆ ಇದು ಇನ್ನು ಬರ್ಬೇಕು. ದೊಡ್ಡ ಸೈಜ್ ಬರ್ತೈತೆ. ಈಗೆಲ್ಲ ನಾವು ಕಳಿಸಿದ್ವಿ. ಎಷ್ಟು ಕೆಜಿ? ಈಗ ನಮ್ದು ಈ ವರ್ಷ ಒಂದು ಹಣ್ಣು 1 ಕೆಜಿ ಬಂದದ ನೋಡಿ. 1 ಕೆಜಿ 800 ಗ್ರಾಮ್ 900 ಗ್ರಾಮ್ ಬಂದಿದೆ ಈ ವರ್ಷ. ಭಾರಿ ಸೈಜ್. 5 ವರ್ಷದ ಗಿಡ ಇದು. 5 ವರ್ಷದ ಗಿಡ. ಈಗ 1 ಕೆಜಿ ಒಂದು ಹಣ್ಣು ಬರುತ್ತೆ. ಎಲ್ಲದು ಪ್ರತಿಯೊಂದು ಬರಲ್ಲ. ಎಲ್ಲರೂ ಒಂದು ಹಣ್ಣು ಬರುತ್ತೆ. 700-800 ಗ್ರಾಮ್ ಅಂತೂ ನಮ್ದು 100% ಇದೆ. ಈ ವರ್ಷ ಬಂದಿದೆ ನಮ್ ಬಾಳ. ಏನ್ರಿ ಹಂಗಾದ್ರೆ ಇದು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಕಾಫ್ ಕೊಡ್ಲಿಕ್ಕೆ ಶುರು ಆಯ್ತು? ಇದು ನಮ್ಗೆ ಒಂದು ಆಕ್ಚುಲಿ 3ನೇ ವರ್ಷದ ನಂತರ. 3 ವರ್ಷ ಅಂತೂ ಏನೂ ಬರಲ್ಲ. ನಾವು ನೋಡ್ಬೇಕು, ನಾವು ತೊಗರಿ ಬೆಳಿತಾ ಇದ್ದೆ. ನಾನು ಇದ್ರಲ್ಲಿ ತೊಗರಿ ಆಗ್ತಾ ಇದ್ದೆ. ಇದರಲ್ಲಿ ವರ್ಷ ನಾನು ಒಂದು 40 ಪ್ಯಾಕೆಟ್ 35 ಪ್ಯಾಕೆಟ್ ಹಿಂಗೈತಿ ನಾನು ತೊಗರಿ ತಗೊಂಡಿದ್ದೀನಿ. ನಾನು ಇದ್ರಲ್ಲಿ ಹಂಗಾರೆ ಲಾಸ್ ಇಲ್ಲ ಸರ್. ಲಾಸ್ ಇಲ್ಲ. ಅವಾಗೇನು ಇದು ಖಾಲಿ ಜಾಗನ ಉಪಯೋಗ ಮಾಡ್ಕೊಂಡಿ ನಾವು. ಇದ್ರಲ್ಲೇ ತೊಗರಿ ಭಾರಿ ಬೆಳೆದ ಸರ್. ಇದು ತೊಗರಿ ನೋಡಿ ನೀವು ಗಾಬ್ ಆಗ್ಬಿಡ್ತೀರಿ. ನೀವು ಒಟ್ಟ ಬರಕ್ ಆಗ್ತಲ್ಲ ಆ ನಮ್ಮನೆ ತೊಗರಿ ಬೆಳೆದಿದ್ದೀನಿ. ತೊಗರಿನ ತಗೊಂಡಿದ್ದೀನಿ ನಾನು. ಮತ್ತೆ ಆಮೇಲೆ ಈ ಸೀತಾಫಲ ನಮಗೆ ಅಷ್ಟೊಂದು ಅನ್ಸಲಿಲ್ಲ. ಏನು ಇದು ರೇಟ್ ಭಾಳ ಬರೋದಲ್ಲಪ್ಪ. ಇದು ಏನಾಗತ್ತೀರಿ ಅಂತಂದ್ರೆ ಇದು ನ್ಯಾಚುರಲ್. ಇದು ಹೇಳಕ್ ಆಗದಿಲ್ಲ. ಕುಂತ್ರ ಸೆಟ್ಟಿಂಗ್ ಆದ್ರೆ ಸೆಟ್ಟಿಂಗ್ ಆಗಿಬಿಡುತ್ತೆ. ಈ ವರ್ಷ ಸೆಟ್ಟಿಂಗ್ ಚೆನ್ನಾಗಿದೆ. ಒಂದ್ ವರ್ಷ ಸೆಟ್ಟಿಂಗ್ ಆಗ್ಲಾರ್ದ ಫ್ಲವರಿಂಗ್ ಡ್ರಾಪ್ ಆಗಿಬಿಟ್ರೆ ನಮ್ಗ ಇಳುವರಿ ಸಿಗಲ್ಲಪ್ಪ, ಬೇಡ ಅಂತೇಳಿ ಏನು ಮುಂದೆ ನಾವಂತ ಮತ್ತೆ ಅದಕ್ಕಂದ್ರೆ ನಾವೇನ್ ಮಾಡ್ಬಿಟ್ವಿ, ನಡ್ಬರ್ಕೊಂದು ಮಾವಿನ ಸಸಿ ಇಟ್ಬಿಡೋಣ ಅಂತೇಳಿ. ಅದು ಸೇಫ್ಟಿಗೋಸ್ಕರ ಆಲ್ರೆಡಿ ಹಾರ್ವೆಸ್ಟಿಂಗ್ ಮಾಡಿದೀವಿ. ಇನ್ನು ಸಣ್ಣ ಸೈಜ್ ಇದೆ. ಇದು ದೊಡ್ಡದಾಗಿ ಆಗುತ್ತೆ. ಒಳಗಡೆ ದೊಡ್ಡ ಸೈಜ್ ಇದೆ ಸರ್. ಎಲ್ಲ ಇಲ್ಲ ನೋಡಿ. ಇದು ಬಂದೈತೆ ಸರ್ ಈಗಾಗಲೇ. ಇದು ಇಲ್ಲ ನೋಡಮ್ಮ. ಇದು ಸ್ವಲ್ಪ ಒಂದಿದೆ ಆಲ್ರೆಡಿ ಇಲ್ಲಿ. ಓಕೆ. ಇದು ಈ ತರ ಗೋಲ್ಡ್ ಕಲರ್ ಬಂತ. ಈ ಕಡೆ ಬಂದ್ಮೇಲೆ ನಾವು ಇದು ಹಾರ್ವೆಸ್ಟಿಂಗ್ ಮಾಡಕ್ ಬರ್ತೈತೆ. ಫುಲ್ ಗೋಲ್ಡ್ ಐತೆ. ಯಾಕೆ ಸರ್? ಇದು ಇನ್ನೂ ದೊಡ್ಡದಾಗುತ್ತೆ ಬಿಟ್ರೆ. ಇದೆಲ್ಲ ಈ ಸಣ್ಣ ಇದೆಯಲ್ರಿ, ಇದೆಲ್ಲ ಇದೇ ಟೈಪ್ ಬರಬೇಕು. ಹಂಗಾರೆ ಈ ಸೈಜ್ ಬರುತ್ತೆ ಹಣ್ಣು. ಒಂದೊಂದು ಕೆಜಿ ವರೆಗೂ ಬರುತ್ತೆ ಹಣ್ಣು. ಈಗ ಎಷ್ಟು ದೊಡ್ಡದಿದೆಯಲ್ಲ ಇವು ಕೂಡ ದೊಡ್ಡ ಹಾಕ್ಯಂತ ಇರ್ಬೇಕು. ಇದ್ರ ಬಗ್ಗೆ ಏನಾದ್ರು ಟ್ರೈನಿಂಗ್ ಏನಾದ್ರು ತಗೊಂಡ್ರೆ ಸರ್? ಹಂಗೆ ಬೆಳೆದ ಏನಿಲ್ರಿ, ನೋಡ್ಕೊಂಡ್ ಬಂದಿದ್ವಿ ನಾವು ಅಲ್ಲಿ ಹೋಗಿ ಬಾರ್ಸಿ ಹತ್ರ. ನೋಡ್ಕೊಂಬಂದು ಅವ್ರೇನು ನೋಡ್ಕೊಂಬಂದು ಅದ್ರ ಪ್ರಕಾರ ಬಂದು ಹಚ್ಚಿದ್ವಿ ನಾವು. ಏನೋ ಭಾಳ ಹೇಳಿದ್ನಲ್ಲ ನಾನು, ಭಾಳ ಖರ್ಚು ಮಾಡಿಲ್ಲ ಅಂತೇಳಿ 2 ಗಿಡ ನಡ್ಬರ್ಕ್ ತಗೊಂಬಂದು ಸುಮ್ಮನೆ ಸ್ವಲ್ಪ ಚಲ್ಕಿಲೆ ಮಣ್ಣು ತೆಗೆದು ಹಚ್ಚಿದ್ವಿ ನಾವು ಅಷ್ಟೇ ಅವಾಗ. ಆದ್ರೆ ಈ ನಾವು ಅದಕ್ಕೆ ಒಳ್ಳೆ ಚೆನ್ನಾಗಿ ಪೀಕ್ ಬಂದೈತೆ ನಂದು. ಸ್ಟಾರ್ಟಿಂಗ್ ಹಚ್ಚಲಿಕ್ಕೆ ಖರ್ಚು ಎಷ್ಟು ಬರುತ್ತೆ ಸರ್? ಈಗ ಬಹಳ ಕಡಿಮೆ ಸರ್. ನಾವು ಮಾಡ್ಕೊಂಡಾಗ ಈಗ 30 ರೂಪಾಯಿ ಸಸಿ ಸರ್. ಇಂಟು 1 ಎಕರೆಗೆ ಎಷ್ಟು? 1 ಎಕರೆ ಹಚ್ಬೋದ ಸರ್? 1 ಎಕರೆ ಹಚ್ಬೋದು. 1 ಎಕರೆ ಹಚ್ಬೋದು. 1 ಎಕರೆದ್ ಇದನ್ನ ಅಷ್ಟೇ ಹೇಳ್ರಿ ಸರ್. 1 ಎಕರೆಗೆ 18 ಸೈಜ್ ಅಂದ್ರೆ ನಾವು 5 ಎಕರೆದಾಗ ಒಂದು 450 ಸಸಿ ತೆಗ್ದಿವಲ್ಲ.
5 ಎಕರೆದಾಗ ಅಂದ್ರೆ 1 ಎಕರೆದಾಗ ಅಂದ್ರೆ ಒಂದು 120 120 ಸಸಿ ಸಸಿ ಬರುತ್ತೆ ಅಷ್ಟೇ. ಅದು ಒಂದು 3,000 ಏನ ಅಮೌಂಟ್ ಅಂದ್ರೆ ಈಗ ಕಡಿಮೆ ಮಾರ್ಕೆಟಿಂಗ್ ಹೆಂಗೆ ತಂಗ್ಬಿಟ್ರಿ ಮತ್ತೆ ಇಲ್ಲಿ ರೇಟ್ ಒಂದು ಬೇರೆ ಇರ್ತೈತೆ 38,100 ಅಂತಂದ್ರು. ಆಮೇಲೆ ಸಸಿಗಳನ್ನು ಒಳ್ಳೆ ಕ್ವಾಲಿಟಿ ಆಯ್ಕೆ ಮಾಡ್ಕೋಬೇಕು. ಈಗ ಬರೇ ಏನ್ ಮಾಡ್ತಾರೆ ಅಂತಂದ್ರೆ ರೊಕ್ಕದಾಸಿಗೆ ಯಾವ್ದಾರ ಲೋಕಲ್ ಕೊಟ್ಬಿಡ್ತಾರಲ್ಲ, ಅದು ಲೋಕಲ್ ಮಾರಲ್ರಿ. ಇದಾದ್ರ ಬೆಂಗಳೂರಲ್ಲಿ ಒಳ್ಳೆ ರೇಟ್ ಮಾರುತ್ತೆ. ಇದು ಶೈನಿಂಗ್ ಇರುತ್ತೆ. ಇದ್ರಲ್ಲಿ ಬೇರೆ ಒಟ್ಟು ಬೀಜಗಳು ಇರೋದಿಲ್ಲ, ಸೀಡ್ಲೆಸ್. ಇದೇ ಮೇನ್ ಇದಕ್ಕೆ 1 ಅಥವಾ 2 ಅಷ್ಟೇ ಬೀಜ ಸಿಗೋದು ನಿಮ್ಗೆ. ಅದು ಇನ್ನೊಂದು ಇರುತ್ತಲ್ಲ ಇಲ್ಲಿ ಜವಾರಿ ತುಂಬಾ ಬೀಜ ಇರುತ್ತೆ. ಅದನ್ನೇ ಇದನ್ನೇನ್ರಿ ಅಂದ್ರೆ ಮಹಾರಾಷ್ಟ್ರದಾಗ ತುಂಬ ಮುದುಕ ಅದೇ ಸಸಿಗಿನ ಬೇರೆ ಇನ್ನೊಂದು ಎರಡು ವೆರೈಟಿ ಬಂತಲ್ಲಿ ಸೀತಾಫಲ, ಅದನ್ನ ಇದಕ್ಕೆ ಗ್ರಾಫ್ಟಿಂಗ್ ಮಾಡಿ ಆತ್ಮ ಸಸಿ ಮಾಡ್ಯಾರ. ಅದು ಒಳ್ಳೆ ಪ್ರೊಸೆಸ್ ಗೋಲ್ಡ್ ಅಂತ ಹೆಸರಿಟ್ರ ತಾವೇ ಹೆಸರಿಟ್ರ. ಕ್ಯಾಲ್ಕುಲೇಷನ್ ಮಾಡ್ಬಿಡಮ್ ಸರ್. 1 ಎಕರೆಗೆ 100 ಸಸಿ ಅಂದ ಇಂಟು 30 ರೂಪಾಯಿ ಒಂದು ಸಸಿನ ಹಿಡ್ಕೊಂಡ್ರು ಈಗಿನ ಕಾಲದಾಗ ಒಂದ್ 3,000 ರೂಪಾಯಿ ಸಸಿ. 3,000 ಇಂಟು ಇದು ಗುಂಡಿ ಅಗಿಲಿಕ್ಕೆ ಏನ್ ಎಲ್ಲ ಬಂತು. ಅದು ಒಂದ್ 10,000 ರೂಪಾಯಿ ಬರ್ಬೋದು ಅಷ್ಟೇ. 10 ಇದು ಒಂದು 3 ತರ್ಲಿಕ್ಕೆ ಎಲ್ಲ ಸೇರಿ ಅದೊಂದು 10,000 ಆಗುತ್ತೆ. ತರ್ಲಿಕ್ಕೆ ಬೇಕಲ್ಲ ಅಲ್ಲಿಗೆ, ಅದಕ್ಕೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ಅದೊಂದು 10, ಇದೊಂದು 10. 20,000 ರೂಪಾಯಿದಲ್ಲಿ ಇವರು ಸ್ಟಾರ್ಟ್ 15-20,000 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು. 1 ಎಕರೆ 20,000 ರೂಪಾಯಿ ಮಾಡಬಹುದು. ಇನ್ನೊಂದ್ ಎಕರೆ ಬೇರೆ ಬೇರೆ ತಾವೇ ಮಾಡಂಗಿದ್ರೆ ತಾವೇ ಗುಂಡಿ ತೆಗೆದು ತಕ್ಕೋಬಹುದು. ಏನ್ ದೊಡ್ಡ ಹೇಳ್ತೀನಿ, ಏನ್ ದೊಡ್ಡ ಗುಂಡಿ ತೆಗೆಯೋದನ್ನ ಅವಶ್ಯಕತೆ ಇರಗಿಲ್ಲ. ನಾನಂತ ಹೇಳ್ತೀನಿ, ಸುಮ್ಮನೆ ತೆಲಕಿಲ್ ತೆಗೆದು ಹಚ್ಚಿನ ಅಂತ ಹೇಳ್ತೀನಲ್ಲ ನಾನು. ಇದು ಪ್ರೊಸೀಜರ್ ಅಲ್ಲ. ನಾವು ಆಕ್ಚುಲಿ ಸ್ವಲ್ಪ ಗುಂಡಿ ತೆಗೆದು ಜಲ್ದಿ ಗಿಡಗಳು ಬರ್ತಾವೆ. ಮನೆಯವರೇ ಮಾಡಿದ್ರು ಒಂದ್ 5,000 ರೂಪಾಯಿದಲ್ಲಿ 1 ಎಕರೆ ಮೇಂಟೈನ್ ಮಾಡಬಹುದು. ಈಗ ಇದಕ್ ಬರ್ತಕ್ಕಂತ ಕಾಯಿಲೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಯಾವ್ಯಾವ? ಈಗ ನೋಡ್ರಿ, ನಾನು ನಾನು 10 ವರ್ಷ ಆದ್ಮೇಲೆನೂ ಕೂಡ ಯಾವುದೇ ಕಾಯಿಲೆಗಳು ಬಂದಿಲ್ಲ. ಕಾಯಿಲೆ ಅಂದ್ರೆ ನಮ್ಗೆ ಈಗ ಒಂದು ಊಜಿ ನೋಡಿದ್ರಿಂದ ನಮ್ಗೆ ಈಗ ಒಂದ್ 2 ವರ್ಷದಿಂದನೂ ಜಾಸ್ತಿ ಬರಕತ್ತೈತ್ರಿ. ಏನ್ ಸಾಹೇಬ್ರ, ಈ ಹೂಜಿದ್ದೇ ಒಂದು ದೊಡ್ಡ ಸಮಸ್ಯೆ. ಮತ್ತೇನಿಲ್ಲ, ಯಾವುದೇ ನಾವು ಈಗ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಏನ್ರಿ ಸ್ಪ್ರೇ ಮಾಡಿದ್ರೆ ಊಜಿ ನೋಡೋ ಸಂಬಂಧ ಮಾಡ್ಬೇಕು. ಅದು ಒಂದು ವಾಸನಿಕ ಬರಗಲ್ ಅಂತ ಕೇಳಿದೆ. ಪೆಂಡಲ್ ಅಂತ ಒಂದು ಏನೋ ಸ್ಪ್ರೇ ಬರ್ತಂತೆ, ಇನ್ಸೆಕ್ಟಿಸೈಡ್. ಅದನ್ನ ಹೊಡೆದ್ರೆ ಆ ಒಂದು ವಾಸನಿಕ ಹುಳ ಬರಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಬಿಸ್ಕೆಟ್ ಕಟ್ತಾರೆ ಅಲ್ಲಿಂದ ಇಲ್ಲಿಂದ, ಆ ಬಂದು ಹುಳ ಅಲ್ಲಿ ಡಬ್ಬೆಗೆ ಬೀಳುತ್ತೆ. ಅದರಿಂದ ಕಂಟ್ರೋಲ್ ಮಾಡಿ ಬರುತ್ತೆ. ಆದ್ರೂ 100% ಅಲ್ಲ, ಹತೋಟಿ ಅಲ್ಲ. ಇದಕ್ಕೆ ನನಗ ಒಂದು ಹಾರ್ಟಿಕಲ್ಚರ್ ಆಫೀಸರ್ಸ್ಗಾತು ನಾನು ಸರ್ಕಾರಕ್ಕೆ ಏನ್ ಮನವಿ ಮಾಡಿಕೊಳ್ತೀನಿ ಅಂತಂದ್ರೆ, ಈ ಒಂದು ಊಜಿ ನೊಣದ ನಿರ್ವಹಣೆ ಬಗ್ಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದರಿಂದ ಬಹಳ ನುಕ್ಸಾನ್ ಆಗ್ತಾರೆ. ನಾನು ಒಬ್ಬನೇ ರೈತ ಅಲ್ಲ, ಉಳಿದ ಈಗ ಪ್ಲಾಟ್ ಮಾಡ್ತಾರೆ ನೋಡ್ರಿ. ಪ್ಲಾಟ್ ಮಾಡಿದ್ರಿಗೂ ಅವ್ರಿಗೂ ಸಮಸ್ಯೆ. ಇವೆಲ್ಲ ಕಿತ್ರಿಕಾಯಿ ಪ್ಲಾಟ್, ಆಮೇಲೆ ಇವೆಲ್ಲ ಏನಂತ ಸೌತೆಕಾಯಿ, ಚಿಲ್ಲಿ ಪ್ಲಾಟ್, ಅವಕ್ಕೆಲ್ಲ ಹೊಡೆದ್ ಬಿಡುತ್ತೆ ಅದು ಹೂದಿ. ಸುಮ್ಮನೆ ರಾತ್ರಿ ಒಂದು ತೂತ್ ಹಾಕಿಬಿಟ್ರೆ ಸಾಕು, ಅದು ಕೆಟ್ಟು ಹೋಗ್ಬಿಡುತ್ತೆ ಹಣ್ಣದು. ಅದಕ್ಕೆ ಒಂದು ನಿರ್ವಹಣೆಗೆ ರಾಜ್ಯ ಸರ್ಕಾರದಿಂದ ಈ ಒಂದು ಕೃಷಿ ಮಂತ್ರಿ ಆಗಲಿ, ಆಮೇಲೆ ಇವರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಅದಾರಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೊಂಡು ಈ ಒಂದು ಊಜಿ ನೊಣದ ಕಂಟ್ರೋಲ್ ಬಗ್ಗೆ ಒಂದು ಒಳ್ಳೆ ಸಂಶೋಧನೆ ಮಾಡಿ ಯಾವ್ದಾದ್ರು ಮೆಡಿಸಿನ್ಸ್ ಮಾರ್ಕೆಟಿಗೆ ಬಿಡಬೇಕು. ಅಂದಾಗ ಮಾತ್ರ ರೈತರಿಗೆ ಅನುಕೂಲ ಆಗತ್ತಂತ ನನ್ನೊಂದು ಬಯಕೆ. ಇದನ್ನ ಯೂಟ್ಯೂಬ್ ಮುಖಾಂತರ ನೀವೇನು ಕಳಿಸ್ತಿರಲ್ಲ, ಅದನ್ನ ಸ್ವಲ್ಪ ಮನವರಿಕೆ ಮಾಡ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮಾತಾಡೋಣ ಬಗ್ಗೆ. ಈಗ ಯುವ ರೈತರು ಅಥವಾ ಬೇರೆ ಯಾರಾದ್ರೂ ಈ ವಿಡಿಯೋ ನೋಡ್ಕೊಂಡು ಇಲ್ಲ ನಾನು ಕೂಡ ಇಂತಹ ಬೆಳೆಗಳನ್ನು ಬೆಳಿಬೇಕು ಅನ್ನೋರ್ಗೆ ನೀವೇನ್ ಹೇಳ್ತೀರಿ ಸರ್? ಅವ್ರು ಬೆಳಿಬಹುದಾ ಸರ್? ಲಾಭ ಇದೆಯಾ ಇದ್ರೊಳಗೆ? ಲಾಭ ಇದೆ. ನಾನು ಇದರಿಂದ ದೊಡ್ಡ ಶ್ರೀಮಂತನ ಹಾಕಿನಿ ಅಂತ ಆಗೋದಂತೂ ಆಗೋದಿಲ್ಲ. ಏನು ಒಬ್ಬ ಮನುಷ್ಯ ಬೇರೆ ಒಕ್ಕಲ್ತನ ಮಾಡಿ ನಾನು ಮೆಕ್ಕೆಜೋಳ ಹಾಕಿ ಶೇಂಗಾ ಹಾಕಿ ತೊಗರಿ ಹಾಕಿ ಬೆಳೆದಕ್ಕಿಂತನೂ 10 ಪಟ್ಟು ಚಲೋ, ಆರಾಮಾಗಿ ಮಾಡ್ಬೋದು. ಯಾವುದೇ ಅಷ್ಟೊಂದು ಯಾಕೆ ಮಾಡ್ಬೇಕಂದ್ರೆ ಇದಕ್ಕೆ ರೋಗಾದಿಗಳು ಬರೋದಿಲ್ಲ. 100% 100% ಬೆಳೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇರ್ತೈತೆ. ಆಮೇಲೆ ಮಾರ್ಕೆಟ್ ನಮ್ಗೆ ಸ್ವಲ್ಪ ಜಲ್ದಿ ಬರಂಗ ಹಣ್ಣು ಬರಂಗ ಮಾಡ್ಕೋಬೇಕು. ನಾವು ಬೆಂಗಳೂರು ಕಳಿಸಿರೂ ಸಿಗುತ್ತೆ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ನಾಗ ಸಿಗುತ್ತೆ ರೇಟ್ ಸಿಗುತ್ತೆ. ಈಗ ಇದನ್ನ ಈ ಮಾಲ್ ಎಲ್ಲೆಲ್ಲಿ ಕಳಿಸ್ತೀರಿ ಸರ್ ನೀವು? ನಾವು ಆಕ್ಚುಲಿ ಬೆಂಗಳೂರಿಗೆ ಕಳಿಸೋದು. ನಿನ್ನೆ ಬೆಂಗಳೂರಿಗೆ ಒಂದು ಲೋಡ್ ಕಳಿಸಿದ್ವಿ, ಇವತ್ತೊಂದು ಲೋಡ್ ಹೊಂಟೈತೆ. ಮತ್ತೆ ಇನ್ನು ಬರ್ತಾ ಇರುತ್ತೆ, ಹಂಗ ಇದು ಬರ್ತಾ ಇರುತ್ತೆ. ಕನಿಷ್ಠ ಈಗ ಹಣ್ಣು ಬರ್ಲಿಕ್ಕೆ ಈಗ ಒಂದ್ಸರಿ ಕಟಾವ್ ಮಾಡಿದ್ರಿ ಅಂದ್ರ ಇದನ್ನ ಈ ಹಣ್ಣು ಬಂದಾಗ ಎಷ್ಟ್ ಸರಿ ಕಟಾವ್ ಮಾಡ್ತೀರಿ ಇದನ್ನ?
ಈಗ ಬಂದಂಗಲ್ಲ ಈಗ ಒಂದು ದೊಡ್ಡ ಸೈಜ್ ಬಂದಂಗಲ್ಲ ನಾವು ಅದನ್ನಷ್ಟ ಗೋಲ್ಡ್ ಕಲರ್ ಬಂದ್ಮೇಲೆ ಅದನ್ನ ಹರ್ಕೊಂಡ್ಬಿಡ್ತೀವಿ. ಮತ್ತೆ ಸಣ್ಣದು ಇರುತ್ತಲ್ಲ ಇಂದ ಅದು ಒಂದು ವಾರದಾಗ ಇದೆಲ್ಲ ಸಣ್ಣದು ಇನ್ನು ಈಗ ಇದು ತೋರ್ಸಪ್ಪ ಇದೆಲ್ಲ ಇದು ಇನ್ನೂ ಸಣ್ಣದು ಕಟಾವ್ ಮಾಡ್ಬಿಟ್ಟಿ ನಾವು ಆಲ್ರೆಡಿ ಈಗ ಈ ಹಿಂದಲ್ ಮಾಲ್ ಇದೆಲ್ಲ ಇದೇನಾಗುತ್ತೆ ಇದೆಲ್ಲ ಹಿಂದಲ್ ಮಾಲ್ ಈಗ ಹಿಂದಲ್ದ ಇಲ್ಲೆಲ್ಲ ಬಂದ. ಅದು ಎಷ್ಟು ದಿನಕ್ಕೆ ಬರುತ್ತೆ ಸರ್? ಇದು ಒಂದು ವಾರ 8 ದಿವಸ 10 ದಿವಸ ಹಿಂಗ ಹೆಚ್ಚು ಕಮ್ಮಿ ಆಗುತ್ತೆ ಅದು. ಏನ್ರಿ ಇಲ್ಲದ ನೋಡಿ ಈಗ ಇನ್ನು ಈಗ ಇಲ್ಲೊಂದು ಮಾಲ್ ಇದೆ ನೋಡಿ ಈಗ ಇದು ಸ್ವಲ್ಪ ಆಲ್ರೆಡಿ ಬಂದಿದೆ ಸ್ವಲ್ಪ ಇನ್ನೊಂದು 4-5 ದಿವಸ ಬರ್ಬೋದು ಇದು. ಇಲ್ಲಿ ತೋರ್ಸಪ್ಪ ಇಲ್ಲಿದೆ ನೋಡಿ ಈಗ. ಏನ್ರಿ ಇದು ಒಳ್ಳೆ ಕ್ರಾಪ್ ಬೆಳಿಬಹುದು. ಆದ್ರೆ ನಮ್ದು ಇನ್ನೊಂದು ಒಳ್ಳೆ ಕ್ರಾಪ್ ಅಂತಂದ್ರೆ ಎಲ್ಲಾ ರೈತರು ಇದನ್ನೇ ಹಾಕ್ಬಿಡೋದು. ಇದನ್ನ ಹಾಕ್ಬಿಟ್ರೆ ಏನಾಗುತ್ತೆ ಹೇಳ್ರಿ, ಮಾರ್ಕೆಟ್ನಾಗ ನಾವು ಬೇಡಿಕೆ ಈ ಹಣ್ಣಿಂದ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಮ್ಮಿ ಆಗುತ್ತೆ. ಬೇಡಿಕೆ ಕಮ್ಮಿ ಆಗುತ್ತೆ, ನಾವು ಖರ್ಚು ಮಾಡಿದಷ್ಟು ಹಣನೂ ಬರೋದಿಲ್ಲ. ಈಗ ನಾನು 100 ರೂಪಾಯಿ ಕೆಜಿ ಕೊಡ್ತೀನಿ. ಈಗ ನಾಳೆ ಎಲ್ಲ ರೈತರು ಹಾಕ್ಬಿಟ್ಟು ಅವ್ರು 20 ರೂಪಾಯಿ ಕೆಜಿ ಕೇಳ್ತಾರ. 20 ರೂಪಾಯಿ ಕೆಜಿ ಮತ್ತೆ ನಾವು ಮಾಡಿದಂತದ್ದು ಏನ್ ಬರ್ತೇವೆ. ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಸರ್ ಹಂಗಾರ? ಹಂಗಾದ್ರೆ ರೈತರು ಪ್ರತಿಯೊಂದನು ಈಗ 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 ಒಂದೊಂದು ಎಕರೆ ಹಾಕೊಂಡ್ರೆ ಏನಾಗಲ್ಲ. ಈಗ 5 ಎಕರೆ ಹಾಕೊಂಡ್ರೆ ಏನಾಗಲ್ಲ. ಒಬ್ಬೊಬ್ಬ ದೊಡ್ಡ ರೈತರು 20 ಎಕರೆ ಹಾಕೊಂಡ್ಬಿಡ್ತಾರೆ. ಹಂಗಾದ್ರೆ ಹೋಯ್ತು ಮತ್ತೆ ಲಾಸ್ ಆಗ್ಬಿಡುತ್ತೆ. ಅದಕ್ಕೆ ರೈತರು ಏನಂತಲ್ಲ ಹಿಂಗತಿಯಾಗಿ ನಾವು ಇಲ್ಲಿ ಫಸ್ಟ್ ದಾಳಂಬರಿ ಬೆಳೆಗಾರ ನಾವು 30 ಎಕರೆ ದಾಳಂಬರಿ ಬೆಳಿತಿದ್ವಿ ಫಸ್ಟ್ಗೆ. ಈಗ ಚಲೋ ಬಂತು. ರೈತರು ಏನ್ ಮಾಡ್ಬಿಟ್ರು, ದಾಳಂಬರಿ ಚಲೋ ಬೆಳಿತಾರ, ಚಲೋ ಐತೆ ಅಂತ ಪ್ರತಿಯೊಬ್ಬರು ರೈತರು ಹಾಕಕತ್ತಿಬಿಟ್ರು. ಸರಿಯಾಗಿ ಅದಕ್ಕೆ ಮೇಂಟೆನೆನ್ಸ್ ಮಾಡಲ್ಲ. ಅದರಿಂದ ರೋಗಾದಿಗಳು ಬಂದ್ಬಿಟ್ಟು ನಮ್ದು ದಾಳಂಬರಿ ಬೆಳೆ ನಮ್ಮ ಕುಷ್ಟಗಿ ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಇಂಟರ್ನ್ಯಾಷನಲ್ ನಲ್ಲಿ ಒಳ್ಳೆ ಹೆಸರುಗಳು ಸಿದಂತ ಮಾರ್ಕೆಟ್. ಕೊಪ್ಪಳ ಮಾಲ್ ಬಂದಿದ್ದೇನೆ ಅಂತ ಕೇಳಿದ್ರಂತ. ದುಬೈ ರಷ್ಯಾ ನಮ್ಮ ಮಾಲ್ ಎಲ್ಲ ಅಷ್ಟೊಂದು ಕೀಪಿಂಗ್ ಕ್ವಾಲಿಟಿ, ಅಷ್ಟೇ ಟೇಸ್ಟ್ ನಮ್ಮ ಮಾಲ್ ಅಂತ ಒಂದು ದಾಳಂಬರಿ ಬೆಳೆಯೋದು ನಂಬರ್ 1 ಇಲ್ಲಿ ಮಣ್ಣಿನ ಗುಣ. ಕುಷ್ಟಗಿ ಯಲಬುರ್ಗಾ ಏನು ಕೊಪ್ಪಳ ಜಿಲ್ಲೆ ಏನಿದೆಯಲ್ಲ ಒಳ್ಳೆ ನಮ್ ಮಣ್ಣಿನ ಗುಣಧರ್ಮ ಹಂಗೆ ಇದೆ. ಇದರಿಂದ ಕೀಪಿಂಗ್ ಕ್ವಾಲಿಟಿ ಅಂತಾರೆ. ಅಂದ್ರ ನಾವೊಂದು 2 ತಿಂಗಳು 3 ತಿಂಗಳು 5 ತಿಂಗಳು ಇಟ್ರು ಅದು ಸಣ್ಣದಾಗತ್ತೆ ವಿನ ಒಳಗಡೆ ಹಣ್ಣು ಏನಾಗಲ್ಲ. ದಾಳಂಬರಿ ಆಗಿದ್ದು ಹಾಗೆ ಇರುತ್ತೆ ಅಂತ ಒಂದು ಗುಣ. ಅದಕ್ಕೆ ರೈತರು ಏನ್ ಮಾಡ್ಬಿಟ್ರು, ಪ್ರತಿಯೊಬ್ಬರು ಹಾಕಕತ್ತಿಬಿಟ್ರು. ಹಾಕಕತ್ತಿದ ತಕ್ಷಣ ರೇಟ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಹಿಂಗತಿಯಾಗಿ ಅದಕ್ಕಂದ್ರೆ ರೈತರಿಗೆ ಏನ್ ಸಲಹೆ ಕೊಡ್ತೀನಿ ಅಂತಂದ್ರೆ, ಆಗ್ರೆ ಬೆಳೀರಿ ಬೇಡ ಅನ್ನಲ್ಲ, ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು. ಈಗ ಪ್ರತಿಯೊಬ್ಬರು ರೈತರನ್ನು ಸೀತಾಫಲ ಹಾಕಿಬಿಟ್ರೆ ಏನಾಗುತ್ತೆ, ಒಬ್ರು ಸೀತಾಫಲ ಹಾಕ್ಬೇಕು, ಒಬ್ರು ಚಿಕ್ಕು ಹಾಕ್ಬೇಕು, ಮಾವು ಹಾಕ್ಬೇಕು. ಮಾವಿನ ಈಗ ನೋಡ್ರಿ, ಈಗ ನನಗ ಈಗ ಎಲ್ಲರೂ ಈಗ ಕೇಸರ್ ಮಾವು ಅಂತ ಪ್ರತಿಯೊಬ್ಬರು ರೈತರ ಹೊಲದಾಗ ಕೇಸರ ಆಗಿಬಿಟ್ಟೈತೆ. ಅದು ಮತ್ತೆ ನಾಳೆ ಅದ್ರ ರೇಟ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅದಕ್ಕೆ ಈಗ ಅದಕ್ಕಂದಲೇ ಈ ಪ್ರತಿಯೊಬ್ಬರು ರೈತರನ್ನು ಕೂಡ ಒಂದೊಂದು ಆಯ್ಕೆ ಮಾಡ್ಕೋಬೇಕು. ಆಯ್ತಪ್ಪ, ಈಗ ತನಗೆ ಯಾವ್ದಾಗ ಇಂಟ್ರೆಸ್ಟ್ ಐತಿ, ಇತ್ತಿತ್ತಲಾಗಿ ನಮ್ ಕಡೆಗೆ ಸೀಡ್ಸ್ ತೆಗಿತಾರೆ. ಸೀಡ್ಸ್ ಅಲ್ಲಿ ಇದಕ್ಕಿಂತ ಒಳ್ಳೆ ಕ್ರಾಪ್ ತೆಗಿತಾರೆ, ಒಳ್ಳೆ ಕ್ರಾಪ್ ತೆಗಿತಾರೆ. ಸುಮ್ನೆ ಒಂದೊಂದು 4 ಗುಂಟೆ 5 ಗುಂಟೆದಲ್ಲಿ 3 ಲಕ್ಷ 4 ಲಕ್ಷ ತೆಗಿತಾರೆ. ಅದ್ರ ಕಷ್ಟಪಡಬೇಕು. ಇದ್ರಲ್ಲಿ ಕಷ್ಟಪಡೋದಂಗಿಲ್ಲ. ಈಗ ನಮ್ಮ ಯುವಕರು ಇದ್ದಾರೆ ಸರ್, ಒಂದಷ್ಟು MA ಓದಿ, ಡಿಗ್ರಿ ಓದಿ, ಅಥವಾ ಎಲ್ಲ ನಾನು ವಿದ್ಯಾವಂತನಿದ್ದೀನಿ, ಆಮೇಲೆ ನನ್ಗೆ ನೌಕರಿ ಸಿಗ್ತಾ ಇಲ್ಲ, CET ಬರಿತಾ ಇದ್ದೇನೆ, TET ಬರಿತಾ ಇದ್ದೇನೆ, ನನ್ಗೆ ಜಾಬ್ ಆಗ್ತಾ ಇಲ್ಲ, ಹಾಗೆ ಕೂತ್ಕೊಂಡಿರ್ತಾರಲ್ಲ, ಅಂತಾರೆ ನೀವೇನ್ ಹೇಳ್ತೀರಿ ಸರ್? ಅಂತವ್ರು ಏನ್ ಹೇಳ್ತಾರಲ್ಲ, ಇದಕ್ಕೆ ಇಂಥ ಭೂಮಿನ ಚಲೋ ಭೂಮಿ, ಎಂತ ಬುರುಡು ಭೂಮಿಯನ್ನು ಕೂಡ ಸೀತಾಫಲ ಬೆಳಿತಾವೆ ಸರ್. ಅವ್ರು ಹೊಲ ಇರ್ತವೆ, ಮಸಾರಿ ಎಲ್ಲ ಇರ್ತವೆ. ಈಗ ಡ್ರಿಪ್ಗಂತೂ ಸರ್ಕಾರದಿಂದ ಸವಲತ್ತುಗಳಿದಾವೆ. ಅದಕ್ಕೆಲ್ಲ ಹೆಣ್ಮಕ್ಳ ಹೆಸರು 90% ಸಬ್ಸಿಡಿ ಇರುತ್ತೆ. ಅದನ್ನ ಸ್ವಲ್ಪ ಅಡ್ಡಾಡಿ ತಮ್ದು ಪಾಣಿ ತಗೊಂಡು ಹೋಗಿ ಡ್ರಿಪ್ ಫ್ರೀ ಆಗುತ್ತೆ. ಸಸಿಗಳನ್ನು ಕೂಡ ನೀವೇನು ಬಹಳ ಏನೊಂದು 10-20 ಸಾವಿರ ಖರ್ಚು ಮಾಡಿ ದೊಡ್ಡಗದಲ್ಲ, ಬೆಳಿಬೇಕು. ಅದನ್ನ ಆಗ್ಬೇಕು. ಆಮೇಲೆ ಅಂತರ ಬೆಳೆ ತಗೋಬೇಕು. ತಗೊಂಡ್ಮೇಲೆ ಒಂದ್ 2-3 ವರ್ಷ ಕಷ್ಟಪಡ್ಬೇಕು. ಕಷ್ಟಪಟ್ರೆ ಮತ್ತೆ ನಾ ಕಷ್ಟಪಟ್ಟಿನಿ ಮಾಡೀನಿ, ಮತ್ತೆ ಈಗ ನನಗೆ 8-10 ಲಕ್ಷ ರೂಪಾಯಿ ಬರುತ್ತೆ. ಈಗ ಏನ್ರಿ, ಈಗ 8-10 ಲಕ್ಷ ಇದು ಎಷ್ಟು ಆದಾಯ ಬರ್ಬೋದು ಸರ್? ಈ ವರ್ಷ ಒಂದು 10 ಲಕ್ಷ ಬರ್ಬೋದು ಅಂತ. ಹೋದ ವರ್ಷ ಎಷ್ಟು? ಹೋದ ವರ್ಷ ಒಂದು 5 ಲಕ್ಷ ಬಂದಿತ್ತು. 5 ಲಕ್ಷ ಒಂದ್ 2 ಲಕ್ಷ ಮಾವು ಬಂದಿತ್ತು. ಹೋದ ವರ್ಷ 7 ಲಕ್ಷ ಬಂದಿತ್ತು. ಈ ವರ್ಷ 10 ಮತ್ತೊಂದ್ 2-3 ಲಕ್ಷ ಮಾವು ಬರ್ಬೋದು. ಲಾಸ್ ಇಲ್ಲ ಸರ್ ನಿಮ್ಗೆ, ಮಾಡ್ಬೋದು. ಒಳ್ಳೆ ಕ್ರಾಫ್ಟ್, ನೈಸರ್ಗಿಕವಾಗಿ ಬರುವಂತ ಬೆಳೆ ಇದು. ಏನ್ ಜಾಸ್ತಿ ಸ್ಪ್ರೇ ಮಾಡಿಸ್ಕೊಳ್ಳೋಲ್ಲ. ಏನು ಮಳಿ ನೀರ್ ಇರಲಿಲ್ಲ ಅಂದ್ರೂ ಕೂಡ ಒಣಗಂತದಲ್ಲ. ಸರ್ ನಿಮ್ ಹೌದು, ನಿಮ್ ಗಿಡ ನೋಡ್ತಾ ಇದ್ದೇನೆ, ಬನ್ನಿ ಸರ್ ಈ ಕಡೆಗೆ. ಇಲ್ಲಿ ನೋಡಿ ಎಷ್ಟು ಹಸುರು ಇದ್ದಾವೆ. ಈ ಹಸುರು ಇರ್ಲಿಕ್ಕೆ ಏನ್ ಕಾರಣ? ಇದಕ್ಕೇನು ಗೊಬ್ಬರ ಹಾಕ್ತೀರಿ? ನೀವು ಬೇಸಿಗೆಯಾಗ ನೀವು ಮಾರ್ಚ್ ಏಪ್ರಿಲ್ ಬಂದು ನೋಡಿದ್ರು ಹಿಂಗೆ ಇರುತ್ತೆ. ಅದ್ರ ಗುಣಧರ್ಮ ಹಂಗೆ ಇರೋದು. ಅಲ್ಲ, ಮತ್ತೆ ಇದಕ್ಕೆ ಗೊಬ್ಬರ ಏನ ಉಪಚಾರ ಮಾಡ್ತೀರಿ? ಯಾವ ತರ ಇದನ್ನ ನಾವು ಜಾಸ್ತಿ ಇದನ್ನ ಸಗಣಿ ಗೊಬ್ಬರನ ಹಾಕೋದು. ಇದಕ್ಕೆ ಸಗಣಿ ಗೊಬ್ಬರನ ಸಗಣಿ ಗೊಬ್ಬರನ ಹಾಕೋದು. ಮತ್ತೆ ನಾವು ಇವನ ಯೂರಿಯಾ DAP ಅಂತ ಏನ್ ಹಾಕೋದಿಲ್ಲ. ನೈಸರ್ಗಿಕವಾಗಿ ಈಗ ಈ ತಿಪ್ಪೆ ಗೊಬ್ಬರ ಏನ್ ನೀವು ಖರೀದಿಸ್ತಾರ ಅಥವಾ ನಾವ ಇಲ್ಲ, ನಮ್ದು ಏನಿಗೇನಿಲ್ಲ. ನಾವು ಮತ್ತೆ ನಾನು ಗೊತ್ತಿದಿಲ್ಲ, ನಾನು ಮತ್ತೆ ಪೆಟ್ರೋಲ್ ಬಂಕ್ ನಿಮ್ಗೆಲ್ಲ ಗೊತ್ತಿದಿಲ್ಲ. ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ಕ್ಲಿನಿಕ್ ನಡೆಸ್ಕೊಂಡು ಹೋಗ್ಬೇಕು.
ನೀವು ಒಟ್ಟ ಏನಪ್ಪಾ ಸಗಣಿ ಗೊಬ್ಬರನೇ ಯೂಸ್ ಮಾಡೋದು ಇದಕ್ಕೆ. ಹಂಗಾಗಿ ಹಸುರು ಚೆನ್ನಾಗಿ ಬರುತ್ತೆ. ಓಕೆ ಸರ್, ಸೂಪರ್. ಹಿಂಗ ಚೆನ್ನಾಗಿ ಬೆಳೆದಿರಿ ಸರ್ ಇದನ್ನೆಲ್ಲ. ಏನು ಮತ್ತೆ ಬೆಳೆದಿರಿ, ಏನೋ ಮಾಡ್ಬೇಕಂತ ಮಾಡಿದ್ವಿ. ಈಗ ನನಗೆ ಬಹಳ ಖುಷಿ ಅನ್ಸುತ್ತೆ. ಅವಾಗ ಇಲ್ಲಿ ನನಗೆಲ್ಲರೂ ಏನೋ ತಗೊಂಬಂದ್ ಹಚ್ಚಿಬಿಟ್ರನಪ್ಪ ಅಂತ ಹೇಳ್ತ ನೋಡಿ ಕೇಳಿಲ್ಲ. ಏನಂದ್ರ ಜನರ ಅದು ಗುಡ್ಡದಾಗ ಬೆಳೆದವ ಮರ ತಗೊಂಬಂದ್ ಹಚ್ಚಿಬಿಟ್ರನ ಭೀಮನಗೌಡ ಅಂತ ನನಗ್ ಬೇಯರು. ನಮ್ಮ ಅಣ್ಣನ ಬೇದ ಭಾಗದಾಗ ಜಾಸ್ತಿ ಬೆಳೆ. ನಮ್ಮ ಅಣ್ಣ ಏನೋ ಗುಡ್ಡದಾಗ ಬೆಳೆ ತಗೊಂಬಂದ್ ಹಚ್ಚನಪ್ಪ ಮರ ಹೊಲದಾಗ ಗಿಡ ಹಚ್ಚಿ ಅನ್ನೋದು ಬೇದ್ರ ನನಗೆ. ಅಂದ್ರ ನಾವು ಅದನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ. ಆಯ್ತು, ಗುಡ್ಡದಾಗ ಅದೇ ಮಾಡ್ತೀರಿ. ಈಗ ಒಂದ್ ಸಸಿ ಹಚ್ಚಿ ನೀನ್ ನೋಡ್ಬೇಕು ನಾ ಬೆಳ್ಕೋಬೋದಲ್ಲ. ಇನ್ನು ಅವ್ರಿಗಿಂತ 5 ಎಕರೆಕ್ಕಿಂತ ನಾ ಜಾಸ್ತಿ ಇದನ್ನ ಬೆಳೆದ ತೊಗರಿ ಬೆಳಗ ತೋರಿಸಿದ್ ನಾನು 20-25 ಪ್ಯಾಕೆಟ್ ತೊಗರಿ ಆತ್ ನನ್ಗೆ. ಲಾಸ್ ಇಲ್ಲ. ಅದು ಬೆಳಿತಾ ಇರುತ್ತೆ, ಇದು ಬೆಳೆಯುತ್ತೆ. ಈಗ ಇದು ನಿಮ್ಗ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಿದೆ ಅಲ್ಲಿ. ಎಲ್ಲರೂ ಬಂದು ನೋಡ ಅಲ್ರಿ. ನನಗೆ ಇದಕ್ಕಿಂತ ಖುಷಿ ಇನ್ನೇನ್ ಆಗ್ಬೇಕು. ನೀವು ಯೂಟ್ಯೂಬ್ದವ್ರು ಬಂದು ನನಗೆ ಇಂಟರ್ವ್ಯೂ ತಗೊಳಕತ್ತೀರಲ್ಲ, ಮತ್ತೆ ಇದಕ್ಕಿಂತ ಖುಷಿ ಎಷ್ಟು ಬೇಕು. ಓಕೆ ಸರ್, ನೀವು ಸಕ್ಸಸ್ ಕಂಡಿರಿ ಸರ್. ಇನ್ನೊಂದು ನನಗೆ ವಿಚಾರ ತಲೆಯೊಳಗೆ ಏನ್ ಕೊರಿತಾ ಇದೆ, ಏನ್ ಕೇಳ್ಬೇಕಂದ್ರೆ ಸರ್, ನೀವು ಸೈನಿಕರು, ಅದ್ರಾಗ ಬೇರೆ ನೀವು ಕೂಡ ಅಲ್ಲಿ ಗುಡ್ಡಗಾಡು ಎಲ್ಲಾ ತಿರ್ಗಾಡಿರ್ತೀರಿ. ಆಮೇಲೆ ನೀವು ಅಲ್ಲಿ ಕೂಡ ಕಷ್ಟ ಸುಖವನ್ನು ಎಲ್ಲಾ ಉಂಡಿರ್ತೀರಿ. ದೇಶ ಸೇವೆ ಮಾಡಿ ಇವತ್ತಿನ ದಿವಸ ಈಶ ಸೇವೆ, ಅದು ದೇಶ ಸೇವೆ, ಇದು ಒಂಥರ ಈಶ ಸೇವೆ. ಯಾಕೆ ಸರ್ ಇದು ಈ ದೇಶದ ಬೆನ್ನೆಲುಬು ಇದು. ಇದಕ್ ಬಂದ್ಬಿಟ್ರಿ, ಇದಕ್ಕ ಏನ್ ಹೇಳ್ತೀರಿ ಸರ್? ಇದು ನೋಡ್ರಿ ಸರ್, ಈಗ ನಂದು ಏನಪ್ಪಾ, ಈಗ ಬೇರೆ ಬೇರೆ ಮಾಡ್ತಾರೆ ಅದಲ್ಲ. ನಾವು ಬೆಳೆದಂತ ಬೆಳೆಯಿಂದ ಇನ್ನೊಬ್ಬ ಅದನ್ನ ತಗೊಂಡು ಅದರಿಂದ ಸದೃಢ ಆಗಬೇಕು, ಅದರಿಂದ ಮಾನಸಿಕವಾಗಿ ಬೆಳಿಬೇಕು ಅಂತ ಹಣ್ಣು ಯಾವಾಗ್ಲೂ ಹಣ್ಣುಗಳನ್ನ ಜಾಸ್ತಿ ಬೆಳೆಯೋದು ನಾನು. ಇದರಿಂದ ಮನಸ್ಸು ಈಗ ಯಾವುದೇ ಬ್ರ್ಯಾಂಡ್ ಶಾಪ್ ಮಾಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿ ಅಂತದಕ್ಕೆ ಹೋಗೋನಲ್ಲ ನಾನು. ಏನಾದ್ರು ಮನುಷ್ಯ ಅದನ್ನ ತಿಂದ್ರೆ ಅವನಿಗೆ ಆರೋಗ್ಯವಾಗಿರ್ಬೇಕು. ನಾ ಇದರಲ್ಲಿ ನೋಡ್ರಿ, ಈಗ ಸೀತಾಫಲ ಹಾಕಿದ್ದೆ, ಇದರಲ್ಲಿ ನಾನು ಮಾವು ಹಾಕಿದ್ದೆ, ಆಮೇಲೆ ಪಪ್ಪಾಯಿ ಹಾಕಿದ್ದೆ, ಆಮೇಲೆ ಚಿಕ್ಕು ಇದ್ಲ, ಆಮೇಲೆ ಏನಂದ್ರೆ ಪಪ್ಪಾಯ, ಆಮೇಲೆ ದಾಳಿಂಬ್ರಿನೂ ಕೂಡ ಇದರಲ್ಲಿ ಬೆಳೆದಿದೆ ನಾನು. ಆಮೇಲೆ ಇದರಲ್ಲಿ ಇದಿದೆ ನಿಮ್ಗೆ ನೋಡ್ರಿ, ಏನಂತಾರೆ ನೇರಳೆ ಗಿಡ ಇದೆ ಇದರಲ್ಲಿ. ಅಲ್ಲಿ ಒಂದು 20-30 ನೇರಳೆ ಗಿಡ ಇದಾವೆ. ಏನ್ರಿ ನೇರಳೆ ಗಿಡ ತೋರಿಸ್ತೀನಿ ಬರ್ರಿ ನಿಮ್ಗೆ. ನಾವು ನೇರಳೆ ಗಿಡನೂ ಹಾಕಿದ್ವಿ ನಾನು. ಅವನ್ ಬಾಳ ಇಲ್ಲ, ಅಲ್ಲೊಂದು ಇಲ್ಲೊಂದು ಹಚ್ಚಿದ್ರು. ನಮ್ ಫ್ರೆಂಡ್ ಕೊಟ್ಟಿದ್ದ ಆತ. ಏನೋ ಅವ್ರ ಮೂಢನಂಬಿಕೆ ಏನಂದ್ರೆ ನೇರಳೆ ಗಿಡ ಹಾಕ್ಬಿಡದಂತ್ರಿ. ಹಾಕಿದ್ರೆ ಏನೋ ನೇರಳೆ ಗಿಡ ಹಾಕಿದ್ರ ನೇರಳೆ ಗಿಡ ಹಾಕಿದ್ರ ಮನ್ಯಾಗ ಅದು ಆಗತ್ತೆ ಇದಾಗತ್ತ. ನಾ ತಗೊಂಬಲ್ಲ ಅಂತ 20 ಗಿಡ ತಗೊಂಬಂದ್ ಹಚ್ಚಿದ್ ನಾನು. ಮೌಢ್ಯ ಇಲ್ಲಿ ನೋಡಿದ್ ಬರೀ ಇಡೀ ಊರ್ ಮಂದಿನ ಬರ್ತಾರ ಇಲ್ಲಿಗೆ ನೇರಳೆ ಗಿಡ ತಗೊಳಕ್. ಜಮ್ಮು ನೇರಳೆ ನೋಡಿಗ ಇಂತ 20 ಗಿಡ ಅದಾವ ಇರಲಿ. ಇದು ಸಾಕಷ್ಟು ಬಿಡುತ್ತಿದ್ರಿ ಹಣ್ಣು ಕಾಯಿ. ಇಂತ 20 ಗಿಡ ಹಾಕಿದ್ದೀನಿ ನಾನು. ನನ್ನ ದೋಸ್ತ ಕೊಟ್ಟ ತಗೊಂಡು ಒಕ್ಕಟ್ಟಿದ್ದಲ್ಲಿ ತಗೊಂಬಂದ್ ಹಚ್ಚಿದ್ ನಾನು. ಎಲ್ಲೆಲ್ಲಿ ಪ್ಲೇಸ್ ಇದೆಯಲ್ಲ ಅಲ್ಲಿ ತಂದು ಹಚ್ಚಿದೆ. ಈಗ ಇದು ಶುಗರ್ ಪೇಷಂಟ್ ಒಳ್ಳೇದಿದು. ಯಾರಿಗೆ ಶುಗರ್ ಇರ್ತಲ್ಲ ಅವರು ಈಗ ನಮ್ಮ ಅಣ್ಣರು ಗಿಣ್ಣರು ಎಲ್ಲರೂ ನಾವೇನು ಮಾರಲಿಂದ ಇಲ್ಲೇ ಬಂದ ತಿಂದು ಬಿಡ್ತಾರೆ ಜನ. ನಾನು ಮನೆಗೆ ಹೋಗೋ ಹಾಕೊಂಡಿವಿ, ಎಲ್ಲ ತಿಂತೀವಿ ನಾವಿಂದ. ಬಹಳ ಒಳ್ಳೆ ಟೇಸ್ಟ್. ಇಂತ 20 ಗಿಡ ಅದ ನೋಡ್ರಿ ಸರ್. ಇದು ನೇರಳೆ ಗಿಡ ಇದರಲ್ಲಿ. ಇಲ್ಲೇ ಬರ್ರಿ ಸರ್, ಇಲ್ಲಿ 1 ನಿಮಿಷ. ಇಲ್ಲೇ ಹಿಡಿದು. ಈಗ ನೀವು ಸೈನಿಕರಾಗಿ ಈಗೆಲ್ಲ ನಿಮ್ಗ ಅಲ್ಲೆಲ್ಲ ಯುದ್ಧ ಮಾಡಿ ವೃತ್ತಿಯಿಂದ ನಿವೃತ್ತಿ ಹೊಂದಿ ಈಗ ಕೃಷಿ ಕ್ಷೇತ್ರಕ್ಕೆ ಬಂದಿರಿ. ಈಗ ಕೆಲವರು ನಿವೃತ್ತಿ ಹೊಂದಿದ ತಕ್ಷಣ ನಾ ಆರಾಮಿರೋಣಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾರ. ಬಟ್ ನೀವು ಇನ್ನೂ ದುಡಿತಾ ಇದ್ದೀರಿ, ಮತ್ತೆ ಇನ್ನೂ ನೀವು ಶ್ರಮ ವಹಿಸಿ ಒಟ್ಟ ಕ್ರಿಯಾಶೀಲವಾಗಿರ್ಬೇಕು ಅನ್ನೋ ಭಾವನೆ ನಿಮ್ಗೆ ಯಾಕೆ ಬಂತು ಅಂತ ಆರಾಮ್ ರೆಸ್ಟ್ ಮಾಡ್ಬೋದಲ್ಲ? ನೋಡ್ರಿ, ನಮ್ದು ಧರ್ಮ ಅಂತ ಗುಣ ಅಂತ ತಿಳ್ಕೊಬಹುದು. ನಾವು ಯಾವಾಗಲೂ ನಾನು ಖಾಲಿ ಕುಂದಿರೋರಿಲ್ಲ. ಅಲ್ಲಿ ಮಿಲಿಟರಿಯಲ್ಲಿ ಆದ್ರೂ ಕೂಡ ಒಂದಲ್ಲ, ನಾನು 2-3 ಡಿಪಾರ್ಟ್ಮೆಂಟ್ ನಾನು ಹಾಸ್ಪಿಟಲ್ ಇದ್ದ ಕೆಲಸ ಮಾಡ್ತಾ ಇದ್ದೆ. ನಾನೆಲ್ಲ ನಂದು ಇರೋದೇ ಒಟ್ಟ ಖಾಲಿ ಕುಂದ್ರಂಗಿಲ್ಲ. ಒಟ್ಟು ಏನಾರ ಮಾಡ್ಕೊಂತ ಇರ್ಬೇಕು, ನನ್ನೊಂದು ಕ್ರಿಯಾಶೀಲವಾಗಿರ್ಬೇಕು ಅನ್ನೋ ಒಂದು ಕೆಲಸ. ಇದರಲ್ಲಿ ತೃಪ್ತಿ ಇದೆ? ಈಗ ತೃಪ್ತಿ ಇದೆ. ಏನ್ರಿ ಸರ್, ನಿಮ್ಗೆ ಏಜ್ ಎಷ್ಟು ಸರ್? ಈಗ ನನಗೆ ಏಜ್ ಈಗ 58. ಇನ್ನೊಂದ್ 2 ವರ್ಷ ಆದ್ರೆ 60 ವರ್ಷ. 60 ವರ್ಷಕ್ಕೆ ಆಗ್ಲೇ ಎಷ್ಟೋ ಜನ ನನ್ ಕಾಲ್ ನೋವು, ಮೊಣಕಾಲ್ ನೋವು, ಇನ್ಯಾರೋ ಬಳಲ್ತಿರ್ತಾರ. ಆದ್ರೆ ನಮ್ಗೆ ಯಾವುದೇ ಕಾಯಿಲೆಗಳು, ಶುಗರ್ ಇಲ್ಲ, BP ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದ್ದೀರಿ. ಏನ್ ಸರ್ ಆರೋಗ್ಯದ ಗುಟ್ಟು? ಆರೋಗ್ಯದ ಗುಟ್ಟು ಅಂದ್ರೆ ನಾನು ಜಾಸ್ತಿ ಫ್ರೂಟ್ಸ್ ತಿಂತ. ನಾನು ಫ್ರೂಟ್ಸ್ ಜೋಳದ ರೊಟ್ಟಿ,
ಅನ್ನ ಕಡಿಮೆ ಊಟ ಮಾಡೋದು. ಪ್ರತಿ ದಿವಸನೂ ನನಗೆ ಫ್ರೂಟ್ ತಂದಿರ್ತೀನಿ ನನ್ನ ಮನೆಯಿಂದ. ನನ್ನ ಹೆಂಡತಿ ಅವನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಡ್ತಾಳ. ನಾನು ಫ್ರೂಟಿಗೆ ನಾನು ಬೇಕು, ನನಗೆ ಫ್ರೂಟ್ ತಿಂತೀನಿ. ನಾ ಏನು ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಏನು ತಿನ್ನಲ್ಲ, ಜೋಳದ ರೊಟ್ಟಿ, ನಾನು ಫ್ರೂಟ್ ಬೇಕೇನ್ರಿ. ಸೀಸನೇಬಲ್ ಫ್ರೂಟ್, ಯಾವ ಸೀಸನ್ ಏನ್ ಫ್ರೂಟ್ ಇರುತ್ತೆ ಆ ಫ್ರೂಟ್ ತಿಂತೀನಿ. ತಾವು ಅದ್ರಾಗ ಸೈನಿಕರಂದ್ರೇನೆ ಶಿಸ್ತಿನ ಸಿಪಾಯಿಗಳು. ಈಗ ನಮ್ಗೆ ಏನ್ ಸಲಹೆ ಕೊಡ್ತೀರಿ ಸರ್? ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಈಗಿನ ಯುವಕರು ಯಾವ ರೀತಿಯಾಗಿ ಆರೋಗ್ಯ ಕಾಪಾಡ್ಕೊಳ್ಬೇಕು ಸರ್? ಹೆಂಗಿರ್ಬೇಕು? ಏನಂತಂದ್ರೆ ಈಗ ಪ್ರತಿ ದಿವಸನೂ ಮನುಷ್ಯ ಕಾರ್ಯಶೀಲರಾಗಿರ್ಬೇಕು. ಈಗ ವಾಕಿಂಗ್ ಹೋಗೋದಾಗ್ಲಿಲ್ಲ ಅಂದ್ರೂ ಕೂಡ ಹೊಲದಲ್ಲಿ ಕೆಲಸ ಮಾಡ್ಬೇಕು. ಹೊಲದಲ್ಲಿ ಕೆಲಸ ಮಾಡಿದಪ್ಪ ಅಂದ್ರೆ ವಾಕಿಂಗ್ ಮಾಡೋದಕ್ಕಿಂತ ಒಳ್ಳೇದು. ಅದ ರೀತಿಯಾಗಿ ಆಮೇಲೆ ಒಳ್ಳೆ ಆಹಾರ ಊಟ ಮಾಡ್ಬೇಕು. ಮತ್ತೆ ಇವೆಲ್ಲ ಕುಡಿತದ ಚಟಗಳು ಬೆಲೆ ಆಗಬಾರ್ದು. ಏನ್ರಿ ಇವೆಲ್ಲ ಊಟಕ ಗಟಕ ಏನು ತಿನ್ಬಾರ್ದು. ಹಣ್ಣು ಹಂಪಲ ತಿನ್ಬೇಕು. ಈಗ ಏನ್ ಮಾಡ್ತಾರೆ, ಹೊಲ್ದಾಗ ಕೆಲಸ ಮಾಡ್ತಾರೆ ಒತ್ತು ಮಾಡತನ, ರಾತ್ರಿ ಮನೆಗೆ ಹೋಗೋ ಮುಂದೆ ಅದು ₹100 ಕುಡಿದು ಹೋಗ್ಬಿಡ್ತಾರೆ. ಅದೇ ₹100 ನೀನು ಹಣ್ಣು ತಗೊಂಡು ಹೋದ್ರೆ ಹೆಂಡ್ರು ಮಕ್ಕಳು ಎಲ್ಲರೂ ಚೆನ್ನಾಗಿದ್ದು ಒಳ್ಳೆ ಆರೋಗ್ಯವಾಗಿ ಇರ್ತಾರಿಲ್ಲ. ಅದೇ ಆದ್ರೆ ಈ ನಮ್ ಜನ ಮಾಡೋದಿಲ್ಲ ನಾ ಕೆಲಸನ, ಹೌದನ್ನಲ್ರಿ? ಅದಕ್ಕೆ ನಾನು ಯುವಕರಿಗೆ ಹೇಳೋದು ಇಷ್ಟೇ, ಪ್ರತಿಯೊಬ್ಬರನ್ನು ಕೂಡ ಒಂದು ದುಶ್ಚಟದಿಂದ ದೂರ ಇರಬೇಕು. ಶುಗರ್ ಗೀಗರ್ ಬರೋದು ಅದಕ್ಕೆ ಗೊತ್ತಲ್ರಿ. ನಾವು ಬ್ಯಾಲೆನ್ಸ್ ಡಯಟ್ ಅಂತಾರೆ. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು, ನಮ್ಮ ಶರೀರಕ್ಕೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ನಾವು ತಗೊಳ್ಳಲ್ಲ. ಬೇರೆ ನಮ್ಮ ಜೋಳದ ರೊಟ್ಟಿ ತಿಂದ್ವಿ, ಹೈ ಕಾರ್ಬೋಹೈಡ್ರೇಟ್. ಅದು ಹೈ ಕಾರ್ಬೋಹೈಡ್ರೇಟ್ ತಿನ್ನೋದ್ರಿಂದ ನಮ್ಗೆ ಶುಗರ್ ಬರುತ್ತೆ. ಅದಕ್ಕೆ ಅದ್ರ ಜೊತೆ ಸಬ್ಜಿ, ಪಲ್ಯ, ಏನು ಸೊಪ್ಪುಗಳನ್ನು ತಿನ್ನಬೇಕು, ಬೇಳೆ ತಿನ್ನಬೇಕು, ತರಕಾರಿ ತಿನ್ನಬೇಕು. ಆಮೇಲೆ ಹಣ್ಣು, ಯಾವ್ದಾದ್ರು ಸೀಸನೇಬಲ್ ಫ್ರೂಟ್, ಯಾವ ಸೀಸನ್ ಯಾವ ಹಣ್ಣು ಇರುತ್ತೆ ಆ ಹಣ್ಣು ತಿನ್ಬೇಕು ನಾವು. ಅದೇ ಅದನ್ನ ತಿನ್ಬೇಕು ನಾವು. ಇಲ್ಲಪ್ಪ ನನಗೆ ಈಗ ಮಾವು ಬೇಕು, ಈಗ ಮಾವು ಬೇಕಂದ್ರೆ ನಮ್ಗೆ ₹200 ಕೆಜಿ ಕೊಟ್ಟರೆ ಸಿಗಲ್ಲ. ಅದಕ್ಕೆ ಈ ಸೀಸನ್ ಸೀತಾಫಲ ಐತೆ, ಸೀತಾಫಲ ತಿನ್ರಲ್ಲ. ನೀವೀಗ ₹30, ₹40, ₹50 ಕೆಜಿ ಸೀತಾಫಲ ಸಿಗುತ್ತಲ್ಲ, ಅಂತ ತಿನ್ರಲ್ಲ ನೀವು. ಏನ್ ಸೀಸನ್, ಆಮೇಲೆ ಪ್ಯಾರಲ ಸಿಗುತ್ತೆ, ಪ್ಯಾರಲ ತಿನ್ರಲ್ಲ ನೀವು. ಏನ್ ಸೀಸನ್ ಫ್ರೂಟ್ ಇರುತ್ತೆ ಆ ಫ್ರೂಟ್, ಯಾವ ಸೀಸನ್ ಅಲ್ಲಿ ಯಾವ ಕಾಲದಲ್ಲಿ ಏನು ಆರೋಗ್ಯವಾಗಿರ್ತಾನೆ. ಆರೋಗ್ಯವಾಗಿರ್ತಾನೆ. ಮತ್ತೆ ಬಿಸ್ನೆಸ್ ಮಾಡಿದ್ರೆ ಅವ್ರು ವಾಕಿಂಗ್ ಮಾಡ್ಬೇಕು ಡೈಲಿ. ಮತ್ತೆ ಒಕ್ಕಲಿಗರಿಗೆ ಅಂತೂ ವಾಕಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ದಿವಸ ವಾಕಿಂಗ್ ಆಗಿರ್ತಾರೆ ಹೊಲದಾಗ ಅವರು. ಏನ್ರಿ ಇದೆ. ಓಕೆ ಸರ್, ಓಕೆ. ಒಳ್ಳೆ ಸಲಹೆ ಕೊಟ್ರಿ ಸರ್ ನಮ್ಗೆ, ಒಳ್ಳೆ ಮಾಹಿತಿ. ಮತ್ತೆ ಸೀತಾಫಲವನ್ನ ಬೆಳೆಯುವಂತ ವಿಧಾನವನ್ನು ಕೂಡ ಹೇಳಿದ್ರಿ. ಯುವಕರಿಗೆ ಒಂದ್ ಒಳ್ಳೆ ಸಲಹೆನೂ ಕೊಟ್ರಿ. ಅವ್ರು ಬೆಳಿಬೇಕಾ ಬೆಳಿಬಾರ್ದ, ಅಥವಾ ಖಾಲಿ ಕೂತವ್ರು ನಾವ್ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಒಂದ್ ಒಳ್ಳೆ ಮಾಹಿತಿ ಕೊಟ್ರಿ. ಚೆನ್ನಾಗಿತ್ತು ಸರ್ ಇವತ್ತು ಜರ್ನಿ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮಾತಾಡಿ ಒಳ್ಳೆ ಸಲಹೆ ಕೊಟ್ರಿ. ಒಳ್ಳೆ ಮಾಹಿತಿ ಆಗಿತ್ತಿದು. ಮತ್ತೊಂದ್ಸರಿ ನೀವು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೊಂದು 2ನೇ ಬಾರಿ ಈಗ ನೀವು ನಮ್ಮ ಚಾನಲ್ಗೆ ಸಂದರ್ಶನವನ್ನ ನೀಡ್ತಾ ಇದ್ದೀರಿ. ಒಳ್ಳೆ ಮಾಹಿತಿ ಕೊಟ್ರಿ. ನಿಮ್ಮ ಈ ನಿವೃತ್ತಿ ಜೀವನವನ್ನ, ಸೈನಿಕದ ನಿವೃತ್ತಿ ಜೀವನವನ್ನ ತುಂಬಾ ಚೆನ್ನಾಗಿ ನಿಸರ್ಗದೊಂದಿಗೆ ಕೃಷಿಯನ್ನ ಮಾಡ್ತಾ ದೇಶದ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ. ಒಂದು ಒಳ್ಳೆಯ ಕೆಲಸ ಸರ್ ಇದು. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ನಮ್ಮ ಪರವಾಗಿ ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ನಮಸ್ಕಾರ. ಥ್ಯಾಂಕ್ ಯು.